ಸಮತಾ ಸೈನಿಕ ದಳ ಮತ್ತು ಆರ್ಪಿಐ ಮಹಿಳಾ ಘಟಕ ಜಂಟಿ ಆಶ್ರಯದಲ್ಲಿ ಅಕ್ಷರಮಾತೆ ಸಾವಿತ್ರಿ ಬಾಪುಲೆಯವರ 195ನೇ ಜಯಂತ್ಯೋತ್ಸವ. ರಾಜ್ಯಮಟ್ಟದ ಮಹಿಳಾ ಸಮಾವೇಶ, ಪುಲೆ ದಂಪತಿಯ ಪ್ರತಿಮೆ ಮಂಟಪ ಅನಾವರಣ, ಸಾವಿತ್ರಿ ಬಾಪುಲೆ ಪ್ರಶಸ್ತಿ ಪ್ರದಾನ, ಮಿದ್ದಿಂಡಿ ಮುನಿಯಮ್ಮ ಶತಾಯುಷ್ಯು ಸಂಭ್ರಮ. ಮಲ್ಲಗನಳ್ಳಿಯ ಮಹನೀಯಳಮ್ಮ ಸ್ವಾಭಿಮಾನದ ಸಂಕೇತವಾದ ಮಗನಿಗೆ ಜನ್ಮ ನೀಡಿದೆಯಮ್ಮ. ನಗು ನಗುತ್ತ 100 ವರ್ಷವ ತುಂಬಿದ ಮಲ್ಲಗನಳ್ಳಿಯ ಮಹನೀಯಳಮ್ಮ. ಸ್ವಾಭಿಮಾನದ ಸಂಕೇತವಾದ ಮಗನಿಗೆ ಜನ್ಮ ನೀಡಿದೆಯಮ್ಮ. ನಗು ನಗುತ್ತ 100 ವರ್ಷವ ತುಂಬಿದ ಮಲ್ಲಗನಳ್ಳಿಯ ಮಹನೀಯಳಮ್ಮ. ಮಲ್ಲಗನಳ್ಳಿಯ ಮಹನೀಯಳಮ್ಮ. ಊರಾಚಿನ ಹಟ್ಟಿಯಲ್ಲಿ ತೋಟಿಕುಲದ ತೊಟ್ಟಿಲಲ್ಲಿ, ಊರಾಚಿನ ಹಟ್ಟಿಯಲ್ಲಿ ತೋಟಿಕುಲದ ತೊಟ್ಟಿಯಲ್ಲಿ, ಊರಾಚೆಯ ಹಟ್ಟಿಯಲ್ಲಿ ತೋಟಿಕುಲದ ತೊಟ್ಟಿಯಲ್ಲಿ, ಊರಾಚೆಯ ಹಟ್ಟಿಯಲ್ಲಿ ತೋಟಿಕುಲದ ತೊಟ್ಟಿಯಲ್ಲಿ. ಶೀತದ ಜೋಗುಳ ಗಿಲುಕಿನ ಸತ್ತು ಸುಟ್ಟು ಬಾಡಿನ ಕಮಟು ಆತಂಗಡಿಟ್ಟು, ಶೀತ ಬಾಡಿನ ಕಮಟು ಆತಂಗಡಿಟ್ಟು, ಸುಟ್ಟು ಬಾಡಿನ ಕಮಟು ಆತಂಗಡಿಟ್ಟು, ಎದ್ದು ಬಿದ್ದು ಗಟ್ಟಿ ಕಲವಾಗಿ ಬೆಳೆದೆ ಮಲ್ಲಗನಳ್ಳಿಗೆ ಸೊಸೆಯಾಗಿ ನಡೆದೆ. ಸ್ವಾಭಿಮಾನದ ಸಂಕೇತವಾದ ಮಗನಿಗೆ ಜನ್ಮ ನೀಡಿದೆಯಮ್ಮ. ನಗು ನಗುತ್ತ 100 ವರ್ಷವ ತುಂಬಿದ ಮಲ್ಲಗನಳ್ಳಿಯ ಮಹನೀಯಳಮ್ಮ. ಮಲ್ಲಗನಳ್ಳಿಯ ಮಹನೀಯಳಮ್ಮ. ಈ ದಿನ ಸಾವಿತ್ರಿಬಾಯಿ ಪುಲೆ ಅವರ ಜಯಂತ್ಯೋತ್ಸವ ಭಾಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಜರುಗಿತು. ಈ ಸಮಾರಂಭದ ವಿಶೇಷ ಅಂತ ಹೇಳಿದ್ರೆ, ನನ್ನ ತಾಯಿ ಮುನಿಯಮ್ಮ ಅವರ ಶತಾಯುಷ್ಯದ ಸಂಭ್ರಮಾಚರಣೆ ನಡೀತು. ಬಂದಿದ್ದಂಥ ರಾಜ್ಯದ ವಿವಿಧ ಭಾಗಗಳಿಂದ, ವಿವಿಧ ರಾಜ್ಯಗಳಿಂದ ಬಂದಿದ್ದಂಥ ಎಲ್ಲರೂ ಕೂಡ ಈ ಸಂಭ್ರಮದಲ್ಲಿ ಭಾಗವಹಿಸಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಜೊತೆಗೆ ಜ್ಯೋತಿ ಬಾಪುಲೆ ಮತ್ತು ಸಾವಿತ್ರಿ ಬಾಪುಲೆ ದಂಪತಿಗಳ ಒಂದು ಮಂಟಪದ ಒಳಗೆ ಒಂದು ಪ್ರತಿಮೆ ಅನಾವರಣ ಕೆಲಸ ಕೂಡ ನಡೀತು. ಸಾವಿತ್ರಿಬಾಯಿ ಪುಲೆ ಅವರ ಕುರಿತಂಥ ಒಂದು ಪುಸ್ತಕ ಬಿಡುಗಡೆ ಆಯಿತು. ಮತ್ತು ನಮ್ಮ ತಾಲೂಕಿನ ಒಬ್ಬ ದಿಟ್ಟ ಹೋರಾಟದ ಮಹಿಳೆ, ಹಾಗೆಯೇ ಆರೋಗ್ಯ ಸೇವೆಯಲ್ಲಿ ಅನೇಕ ಸಾವಿರಾರು ಹೆರಿಗೆಗಳನ್ನು ಮಾಡಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಚಂದ್ರಕಲಾ ಶ್ರೀನಿವಾಸನ್ ಅವರಿಗೆ ಈ ವರ್ಷದ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿಯನ್ನು ಕೊಡಮಾಡಿದ್ವಿ. ಕೋಲಾರ ಜಿಲ್ಲೆ ಎಲ್ಲ ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಭಾಗವಹಿಸಿ ಈ ಸಂಭ್ರಮಾಚರಣೆಯನ್ನು ಭಾಳ ಅದ್ಧೂರಿಯಾಗಿ ನೆರವೇರಿಸಿಕೊಟ್ಟಿದ್ದಕ್ಕೆ ಬಂದಿದ್ದಂಥ ಎಲ್ರಿಗೂ ಗಣ್ಯ ವ್ಯಕ್ತಿಗಳಿಗೆ
ನಮ್ಮ ರಾಷ್ಟ್ರ ಮಟ್ಟದ ಮುಖಂಡರಿಗೆ, ದಕ್ಷಿಣ ಭಾರತದ ಮುಖಂಡರಿಗೆ, ರಾಜ್ಯ ಮಟ್ಟದ ಮುಖಂಡರಿಗೆ, ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ಎಷ್ಟು ವರ್ಷದಿಂದ ಈ ಥರ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ರಿ? ಸಾವಿತ್ರಿಬಾಯಿ ಫುಲೆ ಇವರ ಜಯಂತಿಯನ್ನು ಕಳೆದ 30 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ವಿ. 30 ವರ್ಷದಿಂದಲೂ ಕೂಡ ಸಾವಿತ್ರಿಬಾಯಿ ಫುಲೆ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ಮಾಡ್ತಾ ಇದ್ವಿ. ಅದು ಹೋರಾಟದ ಮಹಿಳೆಯರೇ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಕ್ಕೆ ಬದ್ಧರಾಗಿರುವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಇವತ್ತು ವೇದಿಕೆಯಲ್ಲಿದ್ದಂಥ ಇಂದಿರಾ ಕೃಷ್ಣಪ್ಪ ಅವರಿಗೆ, ಹಾಗೆಯೇ BT ಲಲಿತಾ ನಾಯಕ ಇವರಿಗೆಲ್ಲರಿಗೂ ಕೂಡ ಕೊಡು ಮಾಡಿದ್ವಿ. ಈ ಸರ್ತಿ ಚಂದ್ರಕಲಾ ಶ್ರೀನಿವಾಸ್ ಅವರನ್ನು ಅವ್ರಿಗೆ ಕೊಡು ಮಾಡೋದ್ರ ಮೂಲಕ ಕೋಲಾರ ಜಿಲ್ಲೆಯಲ್ಲಿ ಇಂಥ ಸಾವಿತ್ರಿಬಾಯಿ ಫುಲೆ ಅಭಿಮಾನಿಗಳಿದ್ದಾರೆ, ಅವರ ಹೋರಾಟದ ಹಿಂಬಾಲಕರಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನು ಎತ್ತಿ ಹಿಡಿತಕ್ಕಂಥ ಜನ ಈಗಲೂ ಜೀವಂತವಾಗಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅನ್ನೋದನ್ನು ಇವತ್ತಿನ ಸಂಭ್ರಮಾಚರಣೆ ಮೂಲಕ ಪ್ರದರ್ಶನ ಆಗಿದೆ.